ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಜಾಸ್ತಿ ವಿಡಿಯೋ ಏನು ಹಾಕಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನನ್ನ ಮಕ್ಕ ಆಡ್ತಾ ಇರೋದು ಕೆಳಗಡೆ ಸ್ವಲ್ಪ ಹೋಗಿದ್ದು, ಸ್ಟೇಯರ್ ಮನೆ ಕೆಳಗಡೆನೇ ಇರೋದು, ಹಾಗಾಗಿ ಅಲ್ಲಿ ಆಟ ಆಡ್ತಾಯಿದ್ರು. ಸ್ವಲ್ಪ ನೀರು ಬಿಟ್ಟಿದ್ರು, ಹಂಗಾಗಿ ಅಲ್ಲೇ ಕೆಳಗಡೆ ಹೋಗಿದ್ದಕ್ಕೆ ಇಲ್ಲಿ ಆಟ ಆಡ್ತಾವ್ರೆ ನೋಡಿ. ಕುದುರೆದು ಹಿಡ್ಕೊಂಡು ಅವನೊಂದು ಸ್ವಲ್ಪ ಹೊತ್ತು ದೊಡ್ಡವನು, ಇವನು ಚಿಕ್ಕವನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಅವನು ನೀರು ಬಿಟ್ಟಿದ್ರಲ್ಲ, ನಲ್ಲಿದೇನೋ ರಿಪೇರಿ ಮಾಡ್ತಾ ಇದ್ದಾನೆ. ಅವನಿಗೆ ಬರಲ್ಲ. ಕಾಂಚನ ಕಾಂಚನ ಮಿನ ಮಿನ ಡಾಲು ಡಸ್ ಬೋಸ್ ಪಾಯಿಂಟ್ ಕೊಟ್ಟ ಅವಲಕ್ಕಿ ಪವಲಕ್ಕಿ ಇಕ್ಕೋ. ಇನ್ನು ಮನೆ ಪಕ್ಕ ಇವರು ಹುಡುಗರೆಲ್ಲರೂ ಅವರು ಮಾಮೂಲಿ ಅವಾಗೆಲ್ಲ ಒಲೆ ಹಚ್ಚಿ ಬಿಡೋದು, ಉರಿ ಹಾಕೋದು, ದೋಸೆ ಬಿಡೋದು, ಅದ್ರ ಮೇಲೆ ಆ ಥರ ಎಲ್ಲ ಇತ್ತಲ್ಲ, ಆ ಥರ ಮಾಡ್ತಾಯಿದ್ದಾರೆ. ಇವ್ನಿಗೆ ಆಡೋಕ್ಕೆ ಬರಲ್ಲ, ಆದರೂ ಅಳ್ತಾ ಇರ್ತಾನೆ. ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ. ನಾವು ಅವಾಗೆಲ್ಲ ಈ ಥರ ಎಲ್ಲ ಆಟ ಆಡ್ತಾಯಿದ್ರು. ಇನ್ನು ನನ್ನ ಮಗ ಸೈಕಲ್ ಮೇಲೆ ಕೂತವನೆ. ಇವರು ಆಟ ಆಡ್ತೀನಿ ಅಂದ್ಬಿಟ್ಟು ಆಟ ಆಡಿದ್ರು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಕಣ್ಣ ಮುಚ್ಚಲೇ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅದು ಆಟ ಆಡ್ತಾವ್ರೆ. ಈ ಥರ ಪೆಸ್ಸು ಮೆಣಸು ಮಾಮೂಲಿ ಈ ಥರ ಹಾಕಿದ್ರೆ ಫಸ್ಟೆಲ್ಲ ಆಟ ಆಡುವಾಗ ಇದ್ದೇನೆ. ಆಮೇಲೆ ಕಾಯನ್ಗಳ ರಾಜಾರಾಣಿ ಆ ಥರ ಆಟ ಆಡಿದ್ರು. ಮೊದಲೆಲ್ಲ ಈ ಥರ ಐಫೈ ಮಾಡ್ತಿದ್ರು. ಐಫೈ ಅಲ್ಲ, ಈಗ ಕೈನ ಹಿಂಗೆ ಹಾಕ್ಬಿಟ್ಟು ಈ ಥರ ಮಾಡ್ತಿದ್ರು. ಅದೆಲ್ಲ ನೆನಪುಗಳು ಹುಡುಗರು ಇರೋದ್ರಿಂದ ಆಟ ಆಡ್ತಾರೆ ನೋಡಿ. ಕಣ್ಣ ಮುಚ್ಚಾಲೆ ಹೇಳ್ತಾಳೆ. ಅವ್ರು ಬಿಟ್ಟು ಇವ್ರು ಯಾರು? ಅವ್ರು ಬಿಟ್ಟು ಇವ್ರು ಯಾರು? ಉಸ್ಕೊಂಡಿಬ್ರು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಒಳ್ಳೆ ಹೋಯ್ತು. ನಮ್ಮ ಯಾಕಿ ನಿಮ್ಮ ಯಾಕಿ ಕೂಕ ಕೂಕ ಔಸ್ಕೊಂಬಂದೆ ಬೇಗ. ಈಗ ಕೈ ಏನು ಕುಯ್ಕೊಬಿಟ್ಟವನೆ. ಬಾಯೊಳಗೆ ಬೇರೆ. ನನ್ನ ಮಗ ಮೇಲೆ ಸ್ವಲ್ಪ ಕೈ ಕುಯ್ಕೊಬಿಟ್ಟಿದ್ದ, ಅದಕ್ಕೆ ತೋರಿಸ್ತಾ ಇದ್ದ ಅವನು. ಅದೇನಾದ್ರು ಕೈ ಕುಯ್ಕೊಂಡು ಅವನು ಬಾಯೊಳಗಡೆ ಹಾಕೋದು, ರಕ್ತ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅರಿಯಲ್ಲ. ಇದು ನೆಕ್ಸ್ಟ್ ದಿನ ವಿಡಿಯೋ. ಸ್ವಲ್ಪ ಅದೇ ಸಂಡಿಗೆ ಮಾಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಹಸಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಈ ಥರ ಬೇರೆ ಥರ ಇದರಲ್ಲಿ ಮಾಡಿದ್ದೀನಿ. ಬೇಗನೆ ಮಾಡಿಬಿಟ್ಟೆ ಇದನ್ನು. ಬಿಸಿಲು ಅವತ್ತು, ಇನ್ನು ಮಕ್ಕಳು ಎಲ್ಲ ಬಿಸಿಲು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಈ ಥರ ಎಲ್ಲ ಮಾಡಿಬಿಟ್ಟು ನಮ್ಮ ಮಕ್ಕಳು ಅಲ್ಲೇ ಆಟ ಆಡ್ತಾಯಿದ್ರು. ನಾನು ಸ್ವಲ್ಪ ಬಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು, ನಮ್ಮ ಮನೆಯವರು ಅವ್ರಿಗೂ ರಜೆ ಹೆಂಗಿತ್ತು ಹಂಗಾಗಿ ಫ್ಯಾನ್ ಒಂದು ಸ್ವಲ್ಪ ಎಲ್ಲ ಧೂಳು ಹಿಡಿದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಫ್ಯಾನ್ ರೆಡಿ ಮಾಡಿಕೊಂಡ್ರು. ಇನ್ನು ಭಾನುವಾರ ಸಂಡೇನೇ ಆಗಿತ್ತು ಅವತ್ತು. ಇನ್ನೇನು ಮಾಡೋದು ಅಡುಗೆನೇ ಅಂದ್ಬಿಟ್ಟು ಮುದ್ದೆ ತರಕಾರಿ ಸಾಂಬಾರು ಮಾಡಿದ್ದೆ. ಇನ್ನು ಸಂಜೆ ಎಲ್ಲ ಏನು ಮಧ್ಯಾಹ್ನದೆಲ್ಲ ವೀಡಿಯೋ ಮಾಡಲಿಲ್ಲ. ಇನ್ನು ಸಂಜೆ ಎಲ್ಲ ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ಈ ಥರ ಚುರುಮುರಿ ಕಡಲೆಪುರಿ ಇತ್ತು ಅಂತ ಹೇಳ್ಬಿಟ್ಟು ಚುರುಮುರಿ ಮಾಡ್ತದೆ. ಏನಿಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಸಿಮೆಣ್ಸಿಕಾಯಿ, ಕಡಲೆ ಬೀಜ ಎಲ್ಲ ಹಾಕೋಬೋದು. ಹಾಕೊಳ್ದೆ ಇದ್ರೂ ಚೆನ್ನಾಗಿರುತ್ತೆ. ಇನ್ನು ಕಡಲೆಪುರಿ ಮಿಕ್ಸ್ ಮಾಡಿರೋದೆ ಪುರಿ ಖಾರನ, ಹಂಗಾಗಿ ನಾನೇನು ಕಡಲೆ ಬೀಜ ಏನು ಹಾಕಿಲ್ಲ. ಇನ್ನು ಅದಕ್ಕೊಂದು ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ ಪುಡಿ, ನಿಂಬೆ ರಸ, ಸ್ವಲ್ಪ ಸಾಲ್ಟು, ಇಷ್ಟೇ ಚುರುಮುರಿ ರೆಡಿ ಆಗುತ್ತೆ. ಅದೇ ರೋಡ್ ಸೈಡಲ್ಲಿ ಎಲ್ಲರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣ್ತು ಅಂದರೆ ಅವ್ರು ಮಾಡ್ತಾರೋ ಇದಕ್ಕೆ ಹಿಂಗೆ ಕಲಿಸ್ತಾ ಇರ್ತಾರಲ್ಲ, ಅದನ್ನು ನೋಡೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಮನೇಲಿ ಮಾಡಿದಾಗ ನಮಗೆ ತಿನ್ನೋಕ್ಕೆ ತಿನ್ನಬೇಕು ಅಂತಲೇ ಅನಿಸಲ್ಲ.
ಹಾಗೆ ಆದರೆ ನಾವು ಮಾಡ್ಕೊಂಡು ತಿನ್ನಬೇಕು ಒಂದ್ಸಲ ಬೇರೆಯವರು ಮಾಡಿಕೊಟ್ಟಿದ್ದು ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಇಷ್ಟೇ ನೋಡಿ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಏನಾದರೂ ಮಕ್ಕಳಿದ್ರ ಮನೇಲಿ ಏನಾದ್ರು ಮಾಡ್ತಾ ಇರೋದೇ ಸ್ನ್ಯಾಕ್ಸ್ ಅಂದ್ಕೊಂಡು ಏನು ತಿಂದರೂ ಅವ್ರಿಗೆ ಸಮಾಧಾನ ಆಗಲ್ಲ. ಅವ್ರ ಮಕ್ಕಳೇ ಹಂಗೆ ಅಲ್ವಾ, ಅವ್ರು ಈಗ ತಿನ್ನೋ ವಯಸ್ಸು ತಿಂತಾರೆ. ದೊಡ್ಡವರಾದ್ಮೇಲೆ ಯಾವ್ದು ತಿಂತಾರೋ ಅವ್ರಿಗೆ ಇಷ್ಟ ಆದದ್ದು ನಮ್ಮ ಕೈಲಿ ಮಾಡಿಸ್ಕೊ ತಿಂತಾರ, ಇಲ್ಲ ಬೇರೆ ಹತ್ರ ತಿಂತಾರೋ ಹೋಟ್ಲು ಅದು ಇದು ಅಂದ್ಕೊಂಡು. ಈಗ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿಕೊಡೋಣ ಅಷ್ಟೇ. ಡೈಲಿ ವಿಡಿಯೋ ಏನು ಮಾಡೋದು ಹಾಕೋಕ್ಕಾಗಲ್ತಾ ಇಲ್ಲ, ಟ್ರೈ ಮಾಡ್ತೀನಿ ನೋಡಿ. ಇಷ್ಟೇ ಚುರುಮುರಿ. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಜೊತೆಗೆ ಮೊದಲಿಂದನೂ ನೋಡ್ಕೊಬತ್ತಾ ಇರೋರು ತುಂಬ ಜನ ಇದ್ದೀರಾ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟೇ. ಇನ್ನು ಇದೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಪಾರ್ಕಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ಇನ್ನೊಂದು ಕಡೆ ಅವನಿಗೆಲ್ಲ ಒಂದು ಕಡೆ ಹೋಗ್ಬೇಕು ಅಂದರೆ ನೀರು, ಚಡ್ಡಿ, ಅದು ಖರ್ಚಿಪ್ ಅದು ಇದು ಅಂದ್ಕೊಂಡು ತಗೊಂಡು ಹೋಗಲೇಬೇಕು. ಅವ್ರು ಯಾವ ಟೈಮಲ್ಲಿ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದು 2 ಪಾರ್ಕ್ ಐತೆ ನಮ್ಮ ಮನೆ ಹತ್ರ. ಆ ಕಡೆನಾರು ಹೋಗ್ಬೋದು, ಈ ಕಡೆನಾರು ಹೋಗ್ಬೋದು. ಹಾಗಾಗಿ ನಾವು ನಮ್ಮ ಮನೆ ಹತ್ರ ಪಕ್ಕದವರು ಅವರೆಲ್ಲ ಹೋಗಿದ್ದು. ಇನ್ನು ನನ್ನ ಮಗ ನೋಡಿ ಒಂದೊಂದು ಸಲ ಇದು ಮಾಡ್ತಾನೆ, ಹೊಡಿತಾನೆ, ಕಿತ್ತಾಡ್ತಾನೆ ಅವನ ಜೊತೆ. ಒಂದೊಂದು ಸಲ ಈ ಥರ ಆಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಬರೀ ಹೆಣ್ಮಕ್ಳು ಅವ್ರದ್ದೊಂಥರ ಜಗಳ ಕಿತ್ತಾಟ, ಗಂಡು ಮಕ್ಳದ್ದು ಇವ್ರದ್ದೇ ಒಂಥರ ಜಗಳ. ಸಿಂಧು ಶ್ರೇಯ ಅವ್ರೊಂಥರ ಆಟ ಆಡ್ತಾರೆ, ಇವ್ರದ್ದೊಂಥರ. ನೋಡಿ, ನಾವು ನಮ್ಮ ಪಕ್ಕದ ಮನೆ ಆಂಟಿ ಶ್ರೇಯ ಅವರೆಲ್ಲ ಹೋಗಿದ್ದು. ಅಲ್ಲಿ ಹತ್ರ ಈ ಪಾರ್ಕ್ ಹತ್ರ ಇರೋದ್ರಿಂದ ಶಟ್ಲುಕ್ ಹಾಕೋ ಇಲ್ಲಿ ರೋಡಲ್ಲಿ ಆಗಲ್ಲ. ಇವತ್ತು ಹೆಂಗೂ ಸಂಡೇ ಅಲ್ವಾ, ಅಲ್ಲೇ ಜಾಗ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಶಟ್ಲುಕ್ ಹಾಕಿ ಆಡೋಕ್ಕೆ ಅಂದ್ಬಿಟ್ಟು ತಂದಿದ್ರು. ನಾವೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದೆ, ಅವರೊಂದು ಸ್ವಲ್ಪ ಹೊತ್ತು ಜೋಕಾಲಿ ಅದು ಇದು ಆಟ ಆಡಿದ್ರು. ಇನ್ನು ಶಟ್ಲುಕ್ ಹಾಕೋ ಅದು ಚಿಕ್ಕದ್ರಲ್ಲಿ ಆಟ ಆಡ್ತಾಯಿದ್ರು. ಈಗ ದೊಡ್ಡ ಬ್ಯಾಟು ಮತ್ತು ಕಾಕು ತಗೊಂಡು ಇಂಥದ್ರಲ್ಲಿ ಆಟ ಆಡೋದು. ಪಾರ್ಕಲ್ಲಿ ತುಂಬ ಜಾಗ ಇರುತ್ತೆ. ಆ ಪಾರ್ಕಲ್ಲಿ ಮೊನ್ನೆ ಹಾಕಿದ ವೀಡಿಯೋ ಪಾರ್ಕಲ್ಲಿ ಜಾಸ್ತಿ ಜನ, ಎಷ್ಟೊಂದು ಲೆಕ್ಕನೇ ಇಲ್ಲ, ಅಷ್ಟೊಂದು ಜನ. ಅದು ಪಾರ್ಕಲ್ಲಿ ಜನ ಬರೋದು, ಅದು ಜಿಮ್ ಅದು ಎಲ್ಲ ಐತೆ, ಎಕ್ಸಸೈಸ್ ಮಾಡೋದು ಆ ಥರ ಎಲ್ಲ. ಹಂಗಾಗಿ ಈ ಪಾರ್ಕಲ್ಲಿ ಆ ಥರ ಏನಿಲ್ಲ, ಬರೀ ಮಕ್ಳು ಆಟ ಆಡೋದೆ. ಇನ್ನು ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ಬೋದು. ಅದರಲ್ಲಿ ಎಲ್ಲ ವ್ಯವಸ್ಥೆನೂ ಐತೆ, ಬಾತ್ರೂಮ್ದು, ಆಮೇಲೆ ಹ್ಯಾಂಡ್ ವಾಶ್ ಮಾಡೋಕ್ಕೆ, ಕುಡಿಯೋ ನೀರಿಗೆ, ಒಂಥರ ಚಿಕ್ಕಗೊಂದು ದೇವಸ್ಥಾನವೂ ಐತೆ. ಮತ್ತು ಕುತ್ಕೊಳ್ಳೋಕ್ಕೆಲ್ಲ ದೊಡ್ಡದು ಪಾರ್ಕ್ ಅದು. ಇದರಲ್ಲಿ ಅಷ್ಟಿಲ್ಲ. ಇಲ್ಲೇ ಇನ್ನು ಮನೆಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ನೋಡಿ ಈ ಥರ ದೇವ್ರನ್ನ ಬರ್ತಾಯಿದ್ರು. ಆವಾಗ ಈ ಥರ ಗೊಂಬೆದು ಐತೆ. ನನ್ನ ಮಗ ನೋಡ್ಬಿಟ್ಟು ಅಳ್ತಾವನೆ ಅಂದ್ಬಿಟ್ಟು ಅವ್ರು ಯಾಕೆ ಚೆಂದ ಮಾಡ್ಬಿಟ್ಟು ತೋರಿಸ್ತಾವ್ರೆ. ನೋಡಿ, ಅವರು ಡ್ಯಾನ್ಸ್ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೇ ಇಲ್ಲ, ತಮಟೆ ಬಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಹಂಗೆ ಹೋಗ್ಬಿಟ್ರು. ಇಷ್ಟೇ ಅನೌನ್ಸ್ಮೆಂಟ್. ಜಾಸ್ತಿ ಸೌಂಡು ಮಾಡಲ್ಲ. ಒಂದೊಂದು ಸಲ ಒಂದೊಂದು ಏರಿಯಾದಲ್ಲಿ ಹಂಗೆ ಸೌಂಡು ಎಲ್ಲ ಅಂದರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಎಲ್ಲಿ ಅನುಕೂಲ ಆಗಿರುತ್ತೋ ಅಲ್ಲಿ ತಮಟೆ ಎಲ್ಲ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇನ್ನು ಇದು ಇನ್ನೊಂದು ದೇವರು, ಅದೇನೇ ಅಣ್ಣಮ್ಮ ಅಂತಾರೆ ಹೇಳಿ, ಅದೇನೆ. ಎಲ್ಲ ಏರಿಯಕ್ಕೂ ಒಂದೊಂದು ದಿನ ಅಂತ ಈ ಥರ ಬುಕ್ ಮಾಡ್ಕೊಂಡಿರ್ತಾರೆ. ಆ ದಿನ ಆ ದೇವ್ರನ್ನ ಕರ್ಸ್ಕೊತಾರೆ ಅಷ್ಟೇ. ನೋಡಿ, ನೆಲ್ಲಿಕಾಯಿ ಎಲ್ಲೋ ಮೇಲೈತೆ, ಒಂದೊಂದು ಸ್ವಲ್ಪ ಬಿಡ್ತಾಯಿಲ್ಲ ನೋಡಿ. ಹಂಗೂ ಇಷ್ಟು ಕೆಡಿಕೊಂಡ್ರು ನೆಲ್ಲಿಕಾಯಿನ. ಇನ್ನು ನೆಲ್ಲಿಕಾಯಿ ತಿಳ್ಕೊಂಡು ಈ ವಿಡಿಯೋ ಅಲ್ಲ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್ದು ಪಿಕ್ಚರ್ನ ಮತ್ತೆ ಹಾಕಿದ್ದಾರೆ. ಹಾರ ನೋಡಿದ್ರಂತೂ ಎಷ್ಟು ದೊಡ್ಡ ಹಾರ ಅಂದರೆ, ದೂರದಿಂದ ನೋಡಿದ್ರೆ ಅದು ಭತ್ತದ್ದು ಎಲೆ ಥರನೇ ಕಾಣಿಸುತ್ತೆ, ಆದರೆ ಹತ್ರದಿಂದ ಅದು ಹೂವು. ಇದು ಇನ್ನೊಂದಿನ ಮಾಡಿರೋದು ಸ್ನ್ಯಾಕ್ಸ್ ಟೈಪಲ್ಲೇ ಅವಲಕ್ಕಿದ್ದು.
ಬಾಳೆಹಣ್ಣು ಜಾಸ್ತಿ ತಂದುಬಿಟ್ಟಿದ್ರು, ಅದು ಸುಮ್ಮನೆ ಹಂಗೆ ತಿನ್ನೋಕ್ಕಾಯ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ರಸಾಯನ ಟೈಪ್ ಅವಲಕ್ಕಿ ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅವಲಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕೊಂಡಿರೋದು. ಅದಕ್ಕೆ ದಾಳಿಂಬೆ ಹಣ್ಣು ಮತ್ತು ಮನೇಲಿ ಇದ್ದದ್ದು, ಇಲ್ಲಾಂದರೂ ಸ್ಕಿಪ್ ಮಾಡಿ ಹಾಕ್ತೆ ಹೋದ್ರು ಹಂಗೆ ತಿಂದರೂ ಚೆನ್ನಾಗಿರುತ್ತೆ. ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೆ ಅಷ್ಟೇ. ಸ್ವಲ್ಪ ಅವಲಕ್ಕಿ ನೆನೆ ಹಾಕಿದ್ದನ್ನು ಹಾಕೋತಾಯಿದ್ದೀನಿ. ಜೊತೆಗೆ ಆಪಲ್ಲು ಕಟ್ ಮಾಡಿಟ್ಟಿದ್ರು, ಅದು ಸುಮ್ಮನೆ ಇದಾಗುತ್ತಲ್ಲ, ಇದ್ರೊಳಗಡೆ ಹಾಕ್ಕೊಂಡ್ರು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಆಪಲ್ಲು ಮತ್ತು ದಾಳಿಂಬೆ ಹಣ್ಣು, ಸ್ವಲ್ಪ ಬೆಲ್ಲನೇ ಹಾಕೋಬೋದು, ಸ್ವಲ್ಪ ಸಕ್ಕರೆನೂ ಹಾಕೊಂಡಿದ್ದೀನಿ. ಇದ್ರ ಜೊತೆ ಹನಿ ಜೇನುತುಪ್ಪ, ನಮ್ಮ ಚಿಕ್ಕವನು ಏನಾದ್ರು ಜೇನುತುಪ್ಪ ಅದು ಚಿಕ್ಕದ್ರಲ್ಲೇ ತತ್ತಿದ್ದ ಡಬ್ಬನ, ಇವನು ತಿಂತಾನಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಸ್ವಲ್ಪ ಬೆಳಗ್ಗೆ ಹೊತ್ತು ಇದನ್ನು ತಿಂತಾನೆ. ಹಾಗಾಗಿ ಅದೊಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಈ ಥರ ಐತೆ ನೋಡಿ ರಸಾಯನ. ಏನು ತಿನ್ನೋಕ್ಕಾಗಲ್ಲ ಅಂದರೆ ಸ್ವೀಟ್ ಹಂಗಿರುತ್ತೆಲ್ಲ, ಸಂಜೆ ಟೈಮಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ಸ್, ಹಾಗೂ ನನ್ನ ವಿಡಿಯೋ ನೋಡುತ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಬಾಯ್. ನೋಡಿ ನನ್ನ ಮಗನ ರಿಯಾಕ್ಷನ್ ಇದು. ಅವ್ನು ನೀರು ಎಲ್ಲಿ ಸಿಗುತ್ತೋ ಅಲ್ಲಿ ಆಸೆ ಅವನಿಗೆ. ನೀರಿರತ್ತವೆಲ್ಲ ನೋಡಿ, ಇದೆಲ್ಲ ಇಷ್ಟು ಚೆನ್ನಾಗಿ